ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ರಾಮಲಿಂಗೇಶ್ವರ ದರ್ಶನಕ್ಕೆ ಬಂದಿದ್ದೀನಿ ಅಂದರೆ ಇಲ್ಲಿ MLA ಆಗಿ ಇದೇ ಕ್ಷೇತ್ರದಲ್ಲಿ ಮುಳಬಾಗ ಕ್ಷೇತ್ರದಲ್ಲಿ ಮಿನಿಸ್ಟರ್ ಆಗಿದೆ. ಅವರ ರಥಕ್ಕೆ ಚಾಲನೆ 5 ವರ್ಷ ನಾನೇ ಕೊಟ್ಟಿದ್ದು. ಆದರೂ ಸಹ ನನ್ನ ಅವಧಿ ಮುಗಿದ ಮೇಲೂ ನನ್ನ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಿದ್ರು. ವರ್ಷ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ. ನಂಗೆ ಆಹ್ವಾನ ಕೊಡ್ತಾರೆ ದೇವಸ್ಥಾನ ಕಡೆಯಿಂದ. ನಮ್ಮ ಫಾಲೋಯರ್ಸು ಬಂದು ದೇವ್ರ ದರ್ಶನ ಮಾಡಿಕೊಂಡೇ ಹೋಗೋದು. ನಾನು ಈ ಸರಿ ಜನಸಂಖ್ಯೆ ಜಾಸ್ತಿ ಇದೆ. ವರ್ಷ ಕನಿಷ್ಠ 3 ರಿಂದ 5 ಲಕ್ಷ ಜನ ಸೇರ್ತಾರೆ. ಈ ಸಾರಿ ಇನ್ನೂ ಜಾಸ್ತಿ ಸೇರುವಂಥ ನಿರೀಕ್ಷೆ ಇದೆ. ಇವತ್ತು ರಥೋತ್ಸವ ಬೆಳಿಗ್ಗೆ ಮುಹೂರ್ತ ಬೇಗ ಇತ್ತು, 11 ಗಂಟೆಗೆ ಚಾಲನೆ ಆಗಿದೆ. ಪ್ರೋಟೋಕಾಲ್ ಪ್ರಕಾರ ಯಾರೋ ಚಾಲನೆ ಕೊಟ್ಟಿದ್ದಾರೆ, ಅವರು ಕೊಡಲಿ. ಈಗ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾನು ಅನುದಾನ ತಂದುಕೊಟ್ಟಿದ್ದೀನಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದು ಮುಜರಾಯಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂಡರ್ಟೇಕಿಂಗು. ಪುರಾತನ ಕಾಲದ ಪ್ರಸಿದ್ಧ ಇದು. ಈ ಒಂದು ಬ್ರಹ್ಮ ರಥೋತ್ಸವ ದಿನ ರಾಮಲಿಂಗೇಶ್ವರ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಅನುಗ್ರಹ ಮಾಡಲಿ ಅಂತ ಹೇಳ್ತೀನಿ. ಇದು ಭಾಳ ಮಹಿಮೆ ಇದೆ ಈ ಕ್ಷೇತ್ರಕ್ಕೆ. ಇಲ್ಲಿ ರಾಮ ನೆಲೆಸಿದ್ರು ಅಂತ ಹೇಳ್ತಾರೆ. ರಾಮ ಸೀತೆ ಇಲ್ಲಿ ಜನ್ಮ ನೀಡಿದ್ರು ಲವಕುಶರಿಯಿಂದ. ಇಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕುರುಹುಗಳಿದೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ, ಅವ್ರಿದ್ದಂಥ ಸಾಕ್ಷಿಗಳು ಇದೆ. ಸೊ ಆದ್ದರಿಂದ ನಾವು ಪುಣ್ಯವಂತರು. ಇಲ್ಲಿ ಬಂದು ಅಯೋಧ್ಯೆ ಅವರು ಹುಟ್ಟಿದ ಸ್ಥಳ, ಅಯೋಧ್ಯೆಯಲ್ಲಿ ಅವ್ರ ಜೀವನ ಎಲ್ಲ. ಆದರೆ ಕಾರಣಾಂತರದಿಂದ ಬರಲೇಬೇಕಾಯಿತು. ನಿಮ್ಗೆ ಗೊತ್ತಿದೆ, ರಾಮಾಯಣ ನೋಡಿದ್ದೀರಾ. ಆ ಒಂದು ಕಾಲ ಹಂತದಲ್ಲಿ ಇಲ್ಲಿ ಬಂದು ನೆಲೆಸಿ ಇಲ್ಲೆಲ್ಲ ಇದ್ದು ವಾಸ ಮಾಡಿ ಲವಕುಶರು ಬೆಳೆದಿದ್ದಾರೆ. ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ಇರೋದು ನಮ್ಮ ಜನ್ಮ ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನನಗೂ ದೇವರು ಅನುಗ್ರಹ ಕೊಟ್ಟು ಲಾಸ್ಟ್ ಟೈಮ್ ಸ್ವಲ್ಪ ಲೇಟಾಗಿ ಬಂದೆ. ಈ ಸಾರಿ ಟೈಮ್ ಸರಿಯಾಗಿ ಬಂದು ದರ್ಶನ ಮಾಡಿದ್ದೀನಿ. ಎಲ್ರಿಗೂ ದೇವರನ್ನು ಒಳ್ಳೇದು ಮಾಡಲಿ, ಎಲ್ಲ ಜನಗಳು ಚೆನ್ನಾಗಿರಲಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ದರ್ಶನ ಮಾಡ್ತಾ ಇದ್ದಾರೆ. ಅಮಾವಾಸ್ಯೆ ಬೇರೆ ಅನಿಸುತ್ತೆ ಇವತ್ತು, ಅಮಾವಾಸ್ಯೆ. ಆಮೇಲೆ ಜಾನುವಾರುಗಳ ಜಾತ್ರೆ ಇದೆ. ಕೊನೆಯ ದಿವಸ ಅಲ್ಲಿ ಅವರು ಬಹುಮಾನವನ್ನು ವಿತರಣೆ ಮಾಡ್ತಾರೆ ಒಳ್ಳೆ ಜಾನುವಾರುಗಳಿಗೆ. ನಾನು ವಾಹನ ವಿತರಣೆ ನನ್ನ ಕಾಲಾವಧಿಯಲ್ಲಿ ಮಾಡಿದ್ದೀನಿ. ನಾನು ಹೇಳೋದಿಷ್ಟೇ, ಜನಗಳು ಎಲ್ಲ ಅನ್ಯೋನ್ಯವಾಗಿ ಇರಿ, ಅಕ್ಕ ತಂಗಿರು ಅಣ್ಣ ತಮ್ಮರು ಭಾವನೆ ಇಟ್ಕೊಂಡು ಬದುಕಿ ಮಾಡಿ, ವೈಷಮ್ಯ ಏನು ಯಾರು ಇಟ್ಕೋಬೇಡಿ ಒಬ್ರಿಗೊಬ್ರು ಅಂತ ಹೇಳ್ತಾರೆ. ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಏನು ರಾಸುಗಳು ಎತ್ತಲು ಕಮ್ಮಿ ನಾನು ನೋಡಿಲ್ಲ. ಕಡಿಮೆ ಆಗಿದೆ ಅಂದರೆ ಏನು ಬರ್ತಾ ಈ ಬೇಸಾಯ ಎಲ್ಲನೂ ಈ ಟ್ರಾಕ್ಟರ್ಗಳಲ್ಲಿ ಮಾಡ್ತಾರೆ. ಯಂತ್ರೋಪಕರಣಗಳಿಂದ ಮಾಡೋದ್ರಿಂದ ರಾಸುಗಳ ಸಂಖ್ಯೆ ಕಡಿಮೆನೇ ಅಂತ ಅನ್ಸುತ್ತೆ. ಆ ಜಾತಿಗಳು ಕೆಲವು ಕಡೆ ನಿಲ್ಸೇ ಬಿಟ್ಟಿದ್ದಾರೆ. ರಾಸುಗಳಿಲ್ಲ ಅಂತ ಕೆಲವು ಕಡೆ ಸಪ್ಲಮ್ಮನ ಜಾತ್ರೆ ಇನ್ನು ಯಾವುದಿಲ್ಲ ಅವೆಲ್ಲನೂ ರಾಸುಗಳಿಲ್ಲ ಅಂತ ಅಂದ್ಬಿಟ್ಟು ಕಡಿಮೆ ಆಗಿದೆ. ಮೊನ್ನೆ ನೆಲಮಂಗಲ ಆಯಿತು, ದಾವಸಪೇಟೆ ಜಾತ್ರೆ ಇಲ್ಲ ಆಗ್ತಾನೇ ಇದೆ ರಾಜ್ಯಾದ್ಯಂತ. ಇದೊಂದು ಸುಗ್ಗಿ ಕಾಲ. ಎಲ್ಲ ಕಡೆನೂ ರಥೋತ್ಸವಗಳು ಇವಾಗ. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ನಮಗಿದ್ದು. 3 ಕಡೆ 4 ಕಡೆ ಆವಣಿಗೆ ಬರ್ಬೇಕಾದ್ರೆ ಒಂದೇ ಡೈರೆಕ್ಟ್ ಆಗಿ ಬರ್ಬೇಕಾಗಿತ್ತು ಆವಣಿ ಸರ್ಕಲಿಂದ, ಅಂತ ಸರ್ಕಲಿಂದ. ಈಗ ಹಂಗಲ್ಲ, ದೇವರಾಜ ಸಮೂಹದಿಂದ ಬರ್ಬೋದು. 3-4 ಕಡೆಯಿಂದ ದಾರಿ ಇದೆ. ಕಾಚಿಪುರದಿಂದ, ವಿರೂಪಾಕ್ಷಿಯಿಂದ ಎಲ್ಲ ಬರ್ಬೋದು ಸೊ ಆವಾಗ ನಾವು ಮಾಡಬೇಕು ಅಂತ ಮಾಡಿದ್ವಿ. ಇಷ್ಟು ಅನುಕೂಲ ಆಗಿದೆ ಅಂತ ನನಗೂ ಅನಿಸಿರಲಿಲ್ಲ. ಈಗ ಜನ ಹೇಳೋದಾದ್ರೆ ಒಳ್ಳೆ ಕೆಲಸಗಳಾಗಿದೆ ಅಂತಾರೆ, ಅಷ್ಟೇ ಸಾಕು. ಏನೋ ಒಂದು ಸಾಕ್ಷಿ ಗುಡ್ಡೆ ಇಟ್ಟೋಗಿದ್ವಲ್ಲ ನಮ್ಮ ಬುದ್ಧಿಯಲ್ಲಿ, ಜನಗಳು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಒಂದು ರೌಂಡ್ ಆರಾಮಾಗಿ ತಾಲೂಕೆಲ್ಲ ಓಡಾಡ್ಕೊಂಡು ಬಂದ್ಬಿಟ್ರೆ ಗೊತ್ತಾಗ್ಬಿಟ್ಟು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮುಂದಿನ ದಿನಗಳಲ್ಲಿ ಏನಂತವ್ರು ಕೆಲಸ ಮಾಡಬೇಕು, ಜನರಿಗೆ ಅನುಕೂಲ ಆಗುವಂಥದ್ದು. ನೀರಿನ ಅಭಾವವನ್ನು ತಪ್ಪಿಸಿದ್ದೀವಿ ನಾನಿದ್ದಾಗ. ಕೆರೆಗಳು ತುಂಬಿಸಿದ್ದೀವಿ. ಆಮೇಲೆ ರಸ್ತೆಗಳು ಮಾಡಿದ್ದೀವಿ, ಕಾಮಗಾರಿಗಳಾಗಿದೆ. ಆಮೇಲೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಅಂತೂ ಸುಮಾರು ಮಾಡಿಸಿದ್ದೀನಿ. ಶಾಲಾ ಕಟ್ಟಡಗಳು ಜೀರ್ಣೋದ್ಧಾರ ಆಗಿದೆ. ಐಮಾಸ್ ಲೈಟ್ಗಳು ಹಾಕಿದ್ವಿ. ಅದನ್ನ ಹೇಳ್ಬೇಕಾಗಿಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೊಂದು ಅವಕಾಶ ಸಿಕ್ತು, ದೇವ್ರ ಕೃಪೆಯಿಂದ ಎಲ್ಲ ಮಾಡಿದ್ದೀನಿ. ಅಷ್ಟೇ ನನ್ನ ಜನ್ಮ ಸಾರ್ಥಕ. ಇಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಸೇರ್ಬೇಕು. ದೇವಸ್ಥಾನನ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಸುತ್ತಮುತ್ತಲ ಪ್ರದೇಶನೆಲ್ಲೂ ಸ್ಟೇಟ್ ಗೌರ್ಮೆಂಟ್ ಮಾಡಬೇಕು. ಇದು ಮುಜರಾಯಿಗೆ ಸಂಬಂಧ ಇಲ್ಲದೆ ಇರೋದು. ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಮ್ಮ ಇವರು ಚುನಾಯಿತ ಪ್ರತಿನಿಧಿಗಳು ಹೋರಾಟ ಮಾಡಿ ಅನುದಾನ ತಂದು ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ, ಕಷ್ಟ. ಈಗ ಐಮಾಸ್ ಲೈಟ್ಗಳು ಸುಮಾರು ಹಳ್ಳಿಗಳಿಗೆ ಹಾಕಿದ್ದೀವಿ.
ಅದು ಈಗ ನಾನು ಕೇಳ್ಪಟ್ಟೆ ನಮ್ಮ ಸ್ನೇಹಿತರು ಹೇಳಿದ್ರು ಅದು ಕೆಲವು ಕಡೆ ಕೆಟ್ಟಿದೆ, ಮೇಂಟೆನೆನ್ಸ್ ಇಲ್ಲ ಅಂತ. ನನಗೆ ಬೇಜಾರಾಯಿತು. ಸಂಬಂಧಪಟ್ಟ ಪಿ ಡಿ ಒಗಳು, ಆಮೇಲೆ ಈಗ ಅಡ್ಮಿನಿಸ್ಟ್ರೇಟರ್ಸ್ ಬಂದಿದೆ ಪಂಚಾಯತಿಗೆ, ಅಡ್ಮಿನಿಸ್ಟ್ರೇಟರ್ಸ್ ಮಾಡಬೇಕು. ಈಗ ನನ್ನ ಕಡೆಯಿಂದ, ಯಾಕಂದ್ರೆ ನನಗೆ ಈಗಲೂ ಮಾತಾಡೋಂಥ ಅಧಿಕಾರ ಇದೆ. ನಾನು ಅಡ್ಮಿನಿಸ್ಟ್ರೇಟರ್ಗೆ ನಂಬರ್ ಕೊಟ್ಟರೆ ಇಂಥ ಕಡೆ ಪ್ರಾಬ್ಲಮ್ ಇದೆ ಅಂದರೆ ನಾನು ಮಾಡಿಸ್ತೀನಿ, ರಿಪೇರಿ ಮಾಡಿ ಕೊಡ್ತೀನಿ, ದುಸ್ಥಿತಿ ಮಾಡಿಸ್ತೀನಿ.